ಬೇವು ಕುಡಿದ್ರಿ ಮಾಮಿ? ಹ್ಞೂ ಕುಡ್ದೆ ನೋಡು. ನೀನು ಮಾಡಿದ್ದೆ? ಹಾಂ ರೀ ಮಾಮಿ, ನಾನು ಮಾಡಿದ್ದೆ ರೀ. ಸುಮಾ ವೀಣಾ ನಿನ್ನೆ ಕುಡಿಲಿಕ್ಕೆ ಬರ್ತೀನಿ ರೀ ಮಾಮಿ, ನಿಮ್ಮ ಬೇವು ರುಚಿ ಇರ್ತದೆ ಅಂದಿದ್ರೆ, ಯಾಕೆ ಏನೋ ಬಂದಿಲ್ಲವ? ಹೌದೇನ್ರಿ? ಬರ್ತಿರ್ಬೇಕ್ರಿ ಇಷ್ಟ್ರಾಗ. ಅಂದಂಗೆ ಹಬ್ಬಕ್ಕೆ ಊರಿಗೆ ಹೋಗೋದು ಬಿಟ್ಬಿಟ್ಟಿಲ್ಲ ಈಗ, ತವ್ರ ಮನೆಗೆ ಹೋಗಕ್ಕೆ ಆಗಲ್ಲ. ಎಲ್ಲಿ ಓದ್ತೀರಿ ಮಾಮಿ? ಹುಡುಗರು ದೊಡ್ಡವಾಗಿನ ಮುಗಿತ್ರಿ ತವ್ರ ಮನೆ ಎಲ್ಲ. ಇವು ಸಾಲಿ ಎಕ್ಸಾಮು ಅದು ಇರ್ತಾವಲ್ಲ, ಎಲ್ಲ ಹಬ್ಬಕ್ಕೂ ಇಲ್ಲಿನೂ ಬಿಟ್ಬಿಟ್ಟು ಹೋಗೋದು ಆಗಂಗಿಲ್ಲಲ್ರಿ. ಹಂಗಾಗಿ ತವ್ರ ಮನೆ ಅನ್ನೋದು ಮಾಡ್ತಾ ಬಿಡೋದು ನೋಡ್ರಿ. ಮದುವೆ ಆಗಿ ಹೊಸ್ದಾಗಿ ಏನು ಒಂದು 2-3 ಸಲ ಹೋಗಿ ಬಂದಿರ್ತೀವಲ್ರಿ ಹಬ್ಬಕ್ಕೆ, ಅದೇ ಕರೆ ನೋಡ್ರಿ. ಹಂಗೆ ಆಗ್ತದವ. ನಮ್ಮ ಮಗಳಿಗೂ ಬಾ ಬಾ ಅಂತೀವಿ, ಅವರು ಅದೇ ಅಂತಾರೆ, ಏನು ಮಾಡೋದವ ಇಲ್ಲಿನೂ ಬಿಟ್ಟು ಬರ್ಲಿಕ್ಕೆ ಆಗಂಗಿಲ್ಲ ಅಂತಾರೆ. ಹೆಣ್ಮಕ್ಳಿಗೆ ಎಷ್ಟೇ ಆದ್ರೂ ತವ್ರ ಮನೆ ಆಸೆ ಇರೋದಲ್ಲ, ಹೋಗಂಗಿಲ್ಲವ ಅದು. ಹೆಂಗೆ ಮಾಮಿ, ತವ್ರ ಮನೆ ಅನ್ನೋದು ಭಾಳ ಇದು ರೀ. ಅದು ಏನು ಅಷ್ಟು ಅಟ್ಯಾಚ್ಮೆಂಟ್ ಇರ್ತದನ್ರಿ ಹೆಣ್ಮಕ್ಳಿಗೆ, ಗೊತ್ತಿಲ್ಲ ರೀ ಮಾಮಿ. ತವ್ರ ಮನೆ ಅಂದ್ರೆ ಅಷ್ಟು ಖುಷಿ ನೋಡ್ರಿ ಎಲ್ಲರಿಗೂ. ಅಂತ ಮತ್ತೆ ನೀನು ಅಲ್ಲೇ ಹುಟ್ಟಿ ಬೆಳೆದು ಬಂದಿರ್ತಾರಂದ್ರೆ ಮತ್ತೆ ಅದು ಹೆಂಗೆ ಮರೆಯೋಕ್ಕಾಗತ್ತೆ ಹೇಳು? ಚಟ್ನಿ ಬಕ್ಕರ್ನೇ ತಿನ್ನಲ್ರಕ ತವ್ರ ಮನೆಗೆ ಹೋಗಿ 1-2 ದಿನ ಇದ್ದು ಬರೋದಂದ್ರೆ ಹೆಣ್ಮಕ್ಳಿಗೆ ಭಾಳ ಖುಷಿ. ಹಬ್ಬ ಬಂತಂದ್ರೆ ಸಾಕ್ರಿ, ಫೋನ್ ಮಾಡಿ ನಮ್ಮ ಅಪ್ಪ ಅಮ್ಮ ಕಾಯ್ತಾನೆ ಇರ್ತಾರೆ ನೋಡ್ರಿ. ಯಾವಾಗ ಬರ್ತಾರೆ, ಇನ್ನೊಬ್ಬರ ಮಕ್ಕಳು ಬರ್ತಾರೆ ಹಬ್ಬಕ್ಕಂತೆ. ಪಾಪ ಎರಡೇ ಇರ್ತಾವಲ್ರಿ ಸಂತೆನ, ಬರ್ತಾರ ಅಂತೇಳಿ ನಮ್ಮ ಫೋನಿಗೆ ಆದಿನೇ ಕಾಯ್ತಿರ್ತಾರೆ. ನಾವರೇ ನಮ್ಮ ಕೆಲಸದಾಗ ಫೋನ್ ಸಹಿತ ಹಚ್ಚಕ್ಕಾಗಲ್ರಿ ಅವ್ರಿಗೆ ಜಾಸ್ತಿ. ಹೌದವ, ಹಂಗೆ ಆಗ್ತದ. ಏನು ನಡೆಸಿರಿ ಮಾಮಿ? ಅಯ್ಯ ಪಂಕಜನ ಬಂದು ಕೂತಾಳನ? ಹೌದವ, ನಾನು ಈಗ ಬಂದೆ, ನಿಮ್ಮನ್ನ ನೆನ್ಸಕತ್ತಿದ್ರು ಮಾಮಿ. ಬರ್ರಿ ಬರ್ರವ, ಅದೇ ಅಂದೆ ನೀನು ಬೇವು ಕುಡಿಯಕ್ಕೆ ಬರ್ತೀನಿ ಸುಮ್ಮ, ಯಾಕೆ ಬರಲಿಲ್ಲಲ್ಲ ಅಂತ ಕಾಯ್ಲಿಕತ್ತಿದ್ದೆ. ಬರ್ರಿ ಬರ್ರಿ ಕೂಡ್ರವ, ತಂದು ಕೊಡ್ಲೇ ಬೇವು? ಕೂಡ್ರಿ ಮಾಮಿ, ಆಮೇಲೆ ಕೊಡಕಂತ್ರಿ. ಹೋಗೋ ಮುಂದಾಗ ಕುಡ್ದು ಹೋಗ್ತೀವಿ ಬಿಡ್ರಿ ನಾವೆಲ್ಲ. ಹೌದವ, ಮತ್ತೆ ನಾನು ನೆನಪಾರಿತ್ತಂತೀನಿ, ಆಮೇಲೆ ಇಸ್ಕೊಂಡು ಕುಡ್ದವ್ರೆ ಹೋಗೋ ಮುಂದಾಗ. ಆಯ್ತು ಹೇಳ್ರಿ ಮಾಮಿ, ಕುಡ್ದು ಹೋಗ್ತೀವಿ. ನನಗಂತೂ ಬೇವು ಅಂದ್ರೆ ಭಾಳ ಇಷ್ಟ, ನಾನಾರೇ ಕೇಳೇ ಕುಡ್ದು ಹೋಗ್ತೀನಂತ. ಈಗ ಶ್ರೀಶೈಲ ಜಾತ್ರೆ ಇದಲ್ರಿ ಮಾಮಿ, ಇವತ್ತು ಪಾಡ್ಯ ದಿನ. ಪಾಡ್ಯ ದಿನನೇ ಆಗ್ತದಲ್ಲವ ಜಾತ್ರೆ, ದೊಡ್ಡ ಪ್ರಮಾಣದಾಗ ಆಗ್ತದ. ಯವ್ವ ಸಣ್ಣ ಪುಟ್ಟ ಅಲ್ಲ ಹೇಳೋದು ಜಾತ್ರೆ. ಪಾದಯಾತ್ರೆ ಹೋಗ್ತಿರ್ತಾರೆ ನೋಡಿರಿಲ್ಲ, ಊರಿಗೆ ಪಾರಿಗೆ ಹೋಗೋ ಮುಂದಾಗ ಹಾದ್ಯಾಗ ನೋಡ್ಬೇಕು, ಸಾಲ ಇಟ್ಟಿರ್ತದೆ ನೋಡು ಪಾದಯಾತ್ರೆ ಹೋಗೋರು. ಆ ಕಂಬಿ ಹೊತ್ಕೊಂಡು ಒಬ್ಬೊಬ್ರು ಕಟ್ಟಿಗೆ ಮೇಲೆ ನಡ್ಕೋತ ಹೋಗ್ತಿರ್ತಾರೆ, ನೋಡಿದಿರಲಿಲ್ಲ ಯವ್ವ? ಭಾಳ ಭಕ್ತಿ ಯವ್ವ. ಹಂಗೆ ಅನ್ನದಾಸೋಹನು ಎಷ್ಟು ಇಟ್ಟಿರ್ತಾರ, ಎಲ್ಲಿ ಹೋದಲ್ಲಿ ಅನ್ನದಾಸೋಹ ಇರ್ತದೆ ನೋಡು ಅವರಿಗೆ. ಭಾರಿ 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 ಗ್ರೇಟ್ ಬಿಡವ ನಡ್ಕೋತ ಹೋಗೋರು. ಅಷ್ಟು ದೂರ ಬಿಸಿಲಾಗ ನಡೀದಂದ್ರೆ ಏನು ಸುಮ್ಮನೆ? ಹೌದ್ರಿ ಮಾಮಿ, ನಾನು ಅದೇ ಅಂತೀನಿ. ಹಾಂ, ಒಂದ್ಸಲ ಹೊಂಟಿದ್ರು ನೋಡಿನ್ರಿ, ಕಟ್ಟಿಗೆ ಮ್ಯಾಲ ನಿಂತು ಕಾಲಿ ಕಟ್ಕೊಂಡಿರ್ತಾರ್ರಿ. ಶ್ರೀಶೈಲ ತನ ಹಂಗೆ ಹೋಗ್ತಾನಂತ್ರಿ ಆ ಮನುಷ್ಯ. ಹೆಂಗೆ ನಡೀತಾರ ಅವ್ವ? ಬರೀ ನಾರ್ಮಲ್ ಮನುಷ್ಯರ ನಮಗೆ ಒಂದು 2-3 ಕಿಲೋಮೀಟ್ರ್ ನಡಿದ್ವಿ ಅಂದ್ರೆ ಎಷ್ಟು ತ್ರಾಸದಂಗೆ ಆಗ್ತದ. ಅವರು ಕರೆಗೂ ಗ್ರೇಟ್ ಬಿಡ್ರಿ. ಅಷ್ಟು ಇದನ್ನೇ ಇರ್ತದ್ರಿ, ಮತ್ತು ಭಕ್ತಿ ಅಷ್ಟು ಶಕ್ತಿ ಕೊಡ್ತಾನ ಆ ದೇವ್ರವ್ರಿಗೆ. ಅಲ್ಲಿ ಪಾದಯಾತ್ರೆ ಹೋದವರು ಯಾವಾಗ ಮುಟ್ತಾರೇನ್ರಿ? ಪಾದಯಾತ್ರೆ ಹೋದವರು ಮೋಸ್ಟ್ಲಿ ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ಬೇವು ಕುಡ್ದ ವಾಪಸ್ ಬರ್ತಿರ್ಬೇಕು. ನನಗೂ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ನಮಗೂ ಎಷ್ಟು ದಿನ ಆಯ್ತವ ಶ್ರೀಶೈಲಕ್ಕೆ ಹೋಗ್ಬೇಕಂತೀವಿ, ಒಟ್ಟ ಆಗವಲ್ದು. ನಮಗೂ ಹಿಂಗೆ ಆಗಿತ್ತವ, ಹೋಗ್ಬೇಕಂತಿದ್ವಿ, ಒಟ್ಟ ಆಗಿದ್ದಿಲ್ಲ. ಒಂದ್ಸಲ ಹೋಗಿ ಬಂದಿವಂತು ಇಂತು ಎಲ್ಲರೂ ಸೇರಿ, ನಮ್ಮ ಫ್ಯಾಮಿಲಿನ ಎಲ್ಲರನ್ನ ಕರ್ಕೊಂಡು ಹೋಗಿದ್ವಿ. ಹೋಗಿ ಅಲ್ಲಿ ಇರ್ಲಿಲ್ಲ ಬಿಡ, ಗೊತ್ತಾಗಲಿಲ್ಲ ನಮಗೆ. ಅಲ್ಲಿ ಹೊಸ್ದಾಗಿ ಹೋಗಿದ್ವಲ್ಲ, ಗೊತ್ತಿದ್ದವ್ರು ಯಾರು ಇದ್ದಿದ್ದಿಲ್ಲ, ಅಲ್ಲಿ ರೂಮ್ ಸಿಗೋದು ಅದು ಏನು ಗೊತ್ತಾಗಲಿಲ್ಲ. ಹಂಗಾಗಿ ಹೋಗಿ ದರ್ಶನ ತಗೊಂಡು ಅವತ್ತ ವಾಪಸ್ ಬಂದ್ಬಿಟ್ವಿ ನಾವು. ಅಯ್ಯ, ರೂಮ್ ಹಾಕಿರಂಗ್ಲೆ ಹೊರಗೂ ದೊಡ್ಡ ಮನಿಗತ್ತೆ ಕೊಡ್ತಾರಲ್ಲ, ಹೋಗಿ ಕೇಳಿದ್ರ ಇತ್ತು ಬರ್ಬೇಕಿಲ್ಲ, ಅಷ್ಟು ದೂರ ಹೋಗಿರ್ತೀರಿ. ನೋಡಿ ಬಂದ್ರೆ ಇಲ್ಲ ಮಾನಂದಿ ಅದೆಲ್ಲ? ಇಲ್ರಿ ಮಾಮಿ, ಎಲ್ಲಿ ನೋಡಕ್ಕೂ ಹೋಗ್ಲಿಲ್ರಿ, ಏನು ಮಾಡಲಿಲ್ರಿ ನಾವು. ಗೊತ್ತಾಗ್ಲಿಲ್ಲಲ್ರಿ. ಅದ್ರಾಗ ಗಾರ್ಡ್ ಸೆಕ್ಷನ್ ನೋಡಿದ್ರೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಆಗಂಗಿಲ್ರಿ. ಅದೆಲ್ಲ ನೋಡಿಬಿಟ್ರಲ್ಲ, ದೂರ ಬರ ಆದೆಪ್ಪ, ಭಾಳ ಮಂದಿನ ಕರ್ಕೊಂಬಂದಿವಿ, ಸುಮ್ಮನೆ ರಿಸ್ಕ್ ಬೇಡ ಅಂತೇಳಿ ಅವತ್ತಿನ ದಿನನೇ ವಾಪಸ್ ಕರ್ಕೊಂಬಂದು ಮಂತ್ರಾಲಯದಾಗ ವಸ್ತಿದ್ದೀವ್ರಿ. ಅಯ್ಯಯ್ಯ, ಅಲ್ತಾನೆ ಹೋಗಿರ್ತೀರಿ, 1-2 ದಿನ ಇದ್ದು ಬರ್ಬೇಕಿಲ್ಲ? ನಿನ್ನ ಗಂಟ ಗನ ಅಂಜಿಕೆವ ಇಂಥದೆಲ್ಲ, ಗಾರ್ಡ್ ಸೆಕ್ಷನ್ ನೋಡಿದ್ರೆ ಆಗಂಗಿಲ್ಲ, ನೀರು ನೋಡಿದ್ರೆ ಆಗಂಗಿಲ್ಲ, ಗನ ಎದುರುಪಕ್ಕಲ್ಲ ನೋಡಿ ನಿನ್ನ ಗಂಡ. ಹೌದ್ರಿ ಮಾಮಿ, ಇಂಥವೆಲ್ಲ ಏನೂ ಆಗಂಗಿಲ್ರಿ ಅವ್ರಿಗೆ. ಒಟ್ಟು ರಿಸ್ಕ್ ತಗೊಳ್ಳೋ ಕೆಲಸ ಯಾವುದೂ ಮಾಡಂಗಿಲ್ಲ ನೋಡ್ರಿ ಅವರು. ಅದ್ರಾಗ ಏನು ರಿಸ್ಕ್ ಇರ್ತದೆ ಬಿಡ, ಅಲ್ಲಿ ಹೋಗಿರ್ತೀರಿ, ರೂಮ್ ನೋಡಿ ಇದು ಬಿಡ್ಬೇಕಾಗಿತ್ತು. ಕೇಳಿದ್ವಿ ಅಷ್ಟಕ್ಕೂ ನಾವು ಹಂಗೆ ಹೋಗೋಣನೇ ಬರಲಿಲ್ಲ. 1-2-3 ಕಡೆ ಕೇಳಿದ್ವಿ, ರೂಮ್ ಹಿಡಿದ್ರಾಯ್ತು ಅಂತೇಳಿ. ಒಟ್ಟ ರೂಮ್ಗಳ ಸಿಗ್ಲಿಲ್ಲ ನಮಗೆ. ಇಷ್ಟೇ 1-2 ರೂಮ್, ಒಂದು ರೂಮಿಂದ ಇತ್ತವ, ಅದು 500 ರೂಪಾಯಿ ಒಂದು ದಿನಕ್ಕೆ ಅಂತಂದ್ರು. ನಾವರೇ 15-20 ಮಂದಿ ಹೋಗಿವಿ. ಒಂದೊಂದು ರೂಮಿಗೆ 500-500 ಕೊಟ್ರೆ ಒಂದು ರೂಮ್ನೇ ಭಾಳ ಅಂದ್ರೆ 3 ಮಂದಿ 4 ಮಂದಿ ಇರ್ಬೋದು. ಅಷ್ಟು ಭಾಳ ಆಗ್ತದ, ಬೇಡ ಎಲ್ಲೇ ಬಿಡು ಅಂತೇಳಿ ಅಲ್ಲೇ ಒಂದು ರೂಮ್ನಾಗ ಏನೋ ಇಷ್ಟಕ್ಕೆ ಸ್ನಾನಕ್ಕೆ ಇಷ್ಟು ರೊಕ್ಕ ಅಂತಿತ್ರಿ, ಅಲ್ಲಿ ಸ್ನಾನ ಮಾಡಿ ದರ್ಶನ ಚಲೋ ಆಯ್ತು ಬಿಡ್ರಿ. ಜಲ್ದಿ ದರ್ಶನ ಸಿಕ್ತು ನಮ್ಗೆ. ದರ್ಶನ ತಗೊಂಡು ವಾಪಸ್ ಬಂದಿವ್ರಿ ಊರಿಗೆ. ಹೋಗ್ಲಿ ಬಿಡು, ಒಂದೊಂದ್ಸಲ ಹಿಂಗಾಗುತ್ತೆ, ಮತ್ತೆ ಗೊತ್ತಿರಂಗಿಲ್ಲ ಏನು, ಹಂಗಾಗಿ ಒಂದೊಂದ್ಸಲ ಮಿಸ್ಟೇಕ್ ಆಗ್ತಿರ್ತದ. ಇನ್ನೊಂದ್ಸಲ ಹೋದಾಗರ ಚಂದಗೆ ಕೇಳಿ ಮಾಡಿ ಹೋಗಿ ರೂಮ್ ನೋಡಿ ಹಿಡಿದು 1-2 ದಿನ ಇದ್ದು ಬರ್ರಿ, ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅನಿಸ್ತದ. ನೋಡ್ತಕ್ಕಂಥ ಸ್ಥಳಗಳು ಭಾಳವ, ನೀನು ಅಲ್ಲಿ ಮಾನಂದಿ ಅದು ಇದು ಚಂದ ಬಿಡು, ನೋಡಿ 1-2 ದಿನ ಇದ್ದು ಬರಕಂತೀನಿ ಅಂತ ಮತ್ತೆ ಹೋದಾಗ. ಅಷ್ಟೇ ಮಾಡ್ತೀವ್ರಿ ಮಾಮಿ. ನೀವು ವರ್ಷ ಹೋಗ್ತೀರಲ್ರಿ? ನಾವು ವರ್ಷ ಹೋಗ್ತೀವಿ ನೋಡುವ. ಒಂದು ಫಿಕ್ಸ್ ಹಿಡಿದು ಬಿಟ್ಟಿವಿ, ಆ ಮನೆಗತಿ ಆದ ಒಂದು ರೂಮ್ ಕೊಡ್ತಾರ,
ಅಲ್ಲಿ ಆರಾಮ್ ಹೋಗಿ ಒಂದೆರಡು ದಿನ ಇದ್ದು ಮುಟ್ಟ ದರ್ಶನ ಮಾಡಿಕೊಂಡು ನೆಮ್ಮದಿಯಿಂದ ಎಲ್ಲ ಚಂದ ಮಾಡ್ಕೊಂಡು ಬರ್ತೀವಿ ನೋಡಿ ನಾವು. ನನ್ನಾರೇ ಕೇಳಬೇಕಲ್ಲ ನಾನು ಹೋಗೋ ಮುಂದ ನೀನು ಗೊತ್ತಾರಿಲ್ಲ ಬಿಡ್ರಿ ಮಾಮಿ. ನಮಗೆ ಒಂದಿಂದ ಮೇಲೆ ತಯಾರಾದಂಗೆ ಐತ್ರಿ. ಗೊತ್ತಿದ್ದವ್ರು ಭಾಳ ಮಂದಿ ಇದ್ರು ಬಿಡ್ರಿ ಅಲ್ಲಿ ಹೋಗಿ ಬಂದವರು. ನಮ್ಮ ಮನೆಯವ್ರ ಫ್ರೆಂಡ್ಸ್ನು ಎಷ್ಟು ಮಂದಿ ಹೋಗಿ ಬಂದವ್ರು ಇರ್ತಾರೆ. ಆಮೇಲೆ ಬಂದಿಂದ ಈ ನಾನು ಕೇಳಬೇಕಿಲ್ಲ ನೀನು ಕೇಳಬೇಕಿಲ್ಲ ಅಂತ ಆಮೇಲೆ ಅಂದ್ರಿ. ಆ ಟೈಮಿಗೆ ಏನಾಯ್ತೋ ಏನೋ ಯಾರನ್ನೂ ಕೇಳಿಲ್ರಿ. ಅಲ್ಲಿ ಹೋದಾಗ ಅದ್ರಾಗ ಅಷ್ಟು ಫೋನ್ಗಳು ಒಂದು ಸ್ವಿಚ್ ಆಫ್ ಆಗಿಬಿಟ್ಟಿದ್ವು ರೀ. ಯಾರಿಗೆ ಫೋನ್ ಮಾಡೋಂಗಿಲ್ಲ ಏನೂ ಇಲ್ಲ. ಮಲ್ಲ ಈಗ ನಮ್ಮದು ಅಷ್ಟೇ ದರ್ಶನ ಮಾಡಿ ಕಳ್ಸೋದಿತ್ತಾನೆ ಯಾರಿಗೆ ಗೊತ್ತ್ರಿ. ಹೌದೌದು ಒಂದೊಂದ್ಸಲ ಹಂಗೂ ಇರ್ತದೆ. ಈಗ ಅಷ್ಟು ದರ್ಶನ ಗಿರ್ಶನ ಮಾಡ್ಕೊಂಡು ಹೋದ್ರಂದ್ರೆ ಇವರು ಮತ್ತೆ ಬರ್ತಾರ ಇಲ್ಲ ನಂಗೆ ಆಗ್ಯದೇನು ಮಲ್ಲ ಈಗ. ಅದಕ್ಕೆ ಅರ್ಧಂಬರ್ಧ ಮಾಡಿ ಕಳ್ಸ್ಯಾನ. ನಾವು ಹಂಗೆ ಅನ್ಕೊಂಡಿವ್ರಿ ಮತ್ತೆ. ಮಾಮಿ ಮಲ್ಲೈನ ಒಂದು ಹಾಡದಲ್ಲ ಬರ್ತದೇನ್ರಿ ಅದು? ಯಾವ್ದವ? ಭಾಳ ಹಾಡ ಮಲ್ಲೈನು ಯಾವ್ದಂತ ಹೇಳು ಅಂದ್ರೆ ಗೊತ್ತಾಗ್ತದೆ. ಅದು ರೀ ಮಾಮಿ, ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ಅಂತದಲ್ರಿ ಅದು. ಅದು ಬರ್ತದಲ್ಲ. ಹೌದದು ಹಾಡು ಎಷ್ಟು ಚಂದದಲ್ರಿ ಮಾಮಿ, ನನಗೆ ಭಾಳ ಇಷ್ಟ ರೀ ಅದು. ಒಂದು ಸ್ವಲ್ಪ ಹಾಡ್ರಿ ಮಾಮಿ. ಇವತ್ತು ಪಾಡ್ಯನೂ ಅದ ಮಲ್ಲಯ್ಯಂದು ಜಾತ್ರೆ ಅದ. ಹಾಡ್ರಿ ಅವ ಹಾಡು ಹಾಡ್ದಂಗೆ ಆಗ್ತದಂದ್ರೆ. ಹೌದಾ, ಆಯ್ತು ಹಾಡ್ತೀನಿ. ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ, ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ, ಚೈತ್ರ ವೈಶಾಖ ದಿನ ಯುಗಾದಿ ಪಾಡ್ಯಕ, ಚೈತ್ರ ವೈಶಾಖ ದಿನ ಯುಗಾದಿ ಪಾಡ್ಯಕ, ಕಲ್ಲೊಳೆಯಾಗಿರೋ ಜಳಕ ಮಾಡ್ಯಾನೋ ಮಲ್ಲಯ್ಯ, ಕಲ್ಲೊಳೆಯಾಗಿರೋ ಜಳಕ ಮಾಡ್ಯಾನೋ ಮಲ್ಲಯ್ಯ, ಜಟಗೂದಲ ಬಿಟಗೊಂಡು ನಿಲುವಂಗಿ ತೊಟಗೊಂಡು, ಜಟಗೂದಲ ಬಿಟಗೊಂಡು ನಿಲುವಂಗಿ ತೊಟಗೊಂಡು, ಮುರುಗಿಯ ಬೆತ್ತ ಹಿಡದಾನೋ ಮಲ್ಲಯ್ಯ, ಮುರಗಿಯ ಬೆತ್ತ ಹಿಡದಾನೋ ಮಲ್ಲಯ್ಯ, ನಿಜ ಭಕ್ತಳು ಮಲ್ಲಮ್ಮ ದರ್ಶನಕ ಬಂದಾಳು, ನಿಜ ಭಕ್ತಳು ಮಲ್ಲಮ್ಮ ದರ್ಶನಕ ಬಂದಾಳು, ಆಕಾಶದಿ ಘಂಟಿ ನುಡಿದಾವೋ ಒಂದೇ ಸಮನ, ಆಕಾಶದಿ ಘಂಟಿ ನುಡಿದಾವೋ ಒಂದೇ ಸಮನ, ಹುಚ್ಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ, ಹುಚ್ಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ, ಏನ ಬೇಡತಿ ಬೇಡು ಎಂದಾನೋ ಮಲ್ಲಯ್ಯ, ಏನ ಬೇಡತಿ ಬೇಡು ಎಂದಾನೋ ಮಲ್ಲಯ್ಯ, ಏನು ಬೇಡಲಿ ತಂದೆ ಏನು ಕೇಳಲಿ ತಂದೆ, ಏನು ಬೇಡಲಿ ತಂದೆ ಏನು ಕೇಳಲಿ ತಂದೆ, ಹಳಸಿದ ಅಂಬಲಿ ಬೇಡಿದ್ದು ಮಲ್ಲಯ್ಯ, ಹಳಸಿದ ಅಂಬಲಿ ಬೇಡಿದ್ದು ಮಲ್ಲಯ್ಯ, ಮಣ್ಣಿನ ಪಾತ್ರೆಯೊಳಗ ನೈವೇದ್ಯ ಹಿಡಿದಾಳ, ಮಣ್ಣಿನ ಪಾತ್ರೆಯೊಳಗ ನೈವೇದ್ಯ ಹಿಡಿದಾಳ, ಅಮೃತಾವ ಮಾಡಿ ಸವಿದಾನೋ ಮಲ್ಲಯ್ಯ, ಅಮೃತಾವ ಮಾಡಿ ಸವಿದಾನೋ ಮಲ್ಲಯ್ಯ, ಹುಚ್ಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ, ಹುಚ್ಚನಾದೆ ನಮ್ಮ ಮೆಚ್ಚಿದೆ ನಿನ್ನ ಭಕ್ತಿಗೆ, ರಡ್ಡೇರ ಕುಲಕ ಬಡತನಿಲ್ಲೆಂದನು ಮಲ್ಲಯ್ಯ, ರಡ್ಡೇರ ಕುಲಕ ಬಡತನಿಲ್ಲೆಂದನು ಮಲ್ಲಯ್ಯ, ಅಕ್ಕ ಮಹಾದೇವಿ ಕದಳಿಯ ಬನದಾಗ, ಅಕ್ಕ ಮಹಾದೇವಿ ಕದಳಿಯ ಬನದಾಗ, ತಪವನ್ನು ಗೈದು ಕಂಡಾಳೋ ಮಲ್ಲಯ್ಯನ, ತಪವನ್ನು ಗೈದು ಕಂಡಾಳೋ ಮಲ್ಲಯ್ಯನ, ಸಿದ್ಧರಾಮ
ಬುಟ್ಟಿ ತರುವುದರೊಳಗ ಮಠಮಾಯ ಮಲ್ಲಯ್ಯ, ಬುಟ್ಟಿ ತರುವುದರೊಳಗ ಮಠಮಾಯ ಮಲ್ಲಯ್ಯ. ಮಲ್ಲಯ್ಯ ಸಿಗಲಿಲ್ಲ ಕೊಳದಲ್ಲಿ ಹಾರ್ಯಾನು, ಮಲ್ಲಯ್ಯ ಸಿಗಲಿಲ್ಲ ಕೊಳದಲ್ಲಿ ಹಾರ್ಯಾನು. ಬಾಲ ಭಕ್ತಿಗೆ ಒಲಿದು ಕೈ ಹಿಡಿದ ಮಲ್ಲಯ್ಯ, ಬಾಲ ಭಕ್ತಿಗೆ ಒಲಿದು ಕೈ ಹಿಡಿದ ಮಲ್ಲಯ್ಯ. ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ, ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿಕೋರೋ ಮಲ್ಲಯ್ಯ. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಮಮ್ಮಿ ಹಾಡು. ಮಲ್ಲಮ್ಮನ ಭಕ್ತಿನೇ ಹಂಗಿತ್ತು ಬಿಡ್ರಿ. ಕರೆಗೂ ರೆಡ್ಡರಿಗೆ ಒಟ್ಟ ಬಡ್ತಾನೆ ಇಲ್ಲ ನೋಡ್ರಿ ಮಮ್ಮಿ. ಭಾಳ ಶ್ರೀಮಂತರಿರ್ತಾರ್ರಿ. ಯಾವಾಗಲೂ ಅವ್ರ ಮೈ ಮೇಲೆ ಬಂಗಾರ ಎಷ್ಟೆಷ್ಟು ಇರ್ತದೆ ನೋಡಿದ್ರಿಲ್ರಿ. ಹೌದು ಹೌದು, ನೀ ಎಂದಿದ್ದು ಕರೆ ಅದ. ಈ ಹಾಡ ಕೇಳಿದಾಗೊಮ್ಮೆ ನಮ್ಮ ಮನೆಯವ್ರು ಅದೇ ಕಾಮಿಡಿ ಮಾಡ್ತಿರ್ತಾರ್ರಿ. ಅಲ್ಲ, ರೆಡ್ಡರಿಗೆ ಅಷ್ಟೇ ಆಶೀರ್ವಾದ ಮಾಡಿಬಿಟ್ಟಾನ ಮಲ್ಲಯ್ಯ, ನಾವು ಬಡ ಬ್ರಾಹ್ಮಣರು ಏನು ಮಾಡ್ಬೇಕನೇ ಮತ್ತೆ ಅಂತಿರ್ತಾರ್ರಿ. ನಡ್ಕೊಂಡವ್ರಿಗೆ ಎಲ್ಲರಿಗೆ ಆಶೀರ್ವಾದ ಮಾಡ್ತಾನೆ ನಾವು ಮಲ್ಲಯ್ಯ, ಹಂಗಿಲ್ಲ. ಆದ ಮಲ್ಲಮ್ಮ ಭಾಳ ಭಕ್ತಿ ಇತ್ತಲ್ಲ, ಅದ್ರ ಸಂಬಂಧ ನಿನಗೆ ಬರ್ತಾನಿಲ್ಲ ಅಂತೇಳಿ ಆಶೀರ್ವಾದ ಕೊಟ್ಟು ಹೋಗ್ಯಾ ನೋಡು. ಅದೇ ರೀ ಗೊತ್ತು, ಆದ್ರೆ ಸುಮ್ಮನೆ ಕಾಮಿಡಿ ಮಾಡ್ತಿರ್ತಾರೆ ಯಾವಾಗಲೂ. ಹೌದ್ರಿ ಮಾಮಿ, ಸುಮಾರು ಮನೆಯವರು ಏನಾರ ಒಂದು ಭಾಳ ಕಾಮಿಡಿ ಮಾಡ್ತಿರ್ತಾರೆ ಯಾವಾಗಲೂ. ಹೌದವ್ವ, ಎದಕ್ಕರ ಹಂಗೆ ಕಾಮಿಡಿ ಮಾಡ್ತಾರಲ್ಲ, ಒಂದ್ಸಲ ಕರೆಯನ ಅನಿಸ್ಬಿಡ್ತದವ ನನಗಂತ್ರೂ. ಹೌದು, ಅವನ ಸ್ವಭಾವ ಹಂಗೆ ಅದ ಒಂದು ಸ್ವಲ್ಪ. ಇನ್ನೊಂದು ಹಾಡಾಡ್ರವ, ಒಂದೇ ಆಗ್ತದ. ಒಂದು ಶಿವಂದು ಹಾಡಾಡ್ರಿ, ಯಾರ ಆಡಿ ಬೇವು ಕುಡಿಯಕಂತೀರಂತ. ಹಾಂ ರೀ ಮಮ್ಮಿ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ್ನ ಕೈಲೆ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ರಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಈ ಸಲ ಮಲ್ಲಯ್ಯನ ಕಂಬಿ ನಮ್ಮ ಮನೆಗೆ ಬಂದಿದ್ದಿಲ್ಲೇನ್ರಿ ಮಮ್ಮಿ? ಅಯ್ಯ ಬಂದಿದ್ರಲ್ಲ, ಎಲ್ಲರ ಮನೆಗೂ ಬಂದಿದ್ರು. ನಮ್ಮ ಮನೆಗೆ ಕರ್ಸ್ಕೊಂಡಿದ್ವು, ಬಂದಿದ್ರು. ಅಯ್ಯ ನಾನೇ ನೋಡಿಲ್ಲ ನಂಗಂದ್ರ, ನನಗೆ ಯಾರು ಹೇಳೇ ಇಲ್ಲ ನೋಡ್ರಿ ಮಾಮಿ. ಏ ಇಲ್ಲ, ಅವ್ರು ಬಂದಾಗ ನೀವು ಊರಿಗೆ ಹೋಗಿದ್ದಲ್ಲ, ಮತ್ತೆ ಇದ್ರೆ ಎಲ್ಲರಿಗೂ ಗೊತ್ತಾಗೇ ಆತಿತ್ತು. ನೀವು ಊರಿಗೆ ಹೋಗಿದ್ದಿ, ಮತ್ತೇನು ಮಾಡೋದು, ಅಣ್ಣರೊಬ್ಬರೇ ಇದ್ರು, ಅವರೆಲ್ಲಿ ಕರ್ಸ್ಕೋತಾರ ಬಿಡವ ಅಂತೇಳಿ ನಾವು ಸುಮ್ಬಿಟ್ವಿ. ಹೌದಾ, ಅವರು ಏನು ಅಂದಿಲ್ಲವ, ಅದಕ್ಕಂದೆ.
ಅವರು ಮಧ್ಯಾಹ್ನ ಬಂದಿದ್ರು, ಅಣ್ಣ ಒಳಗೆ ಮಲ್ಕೊಂಡಿದ್ರು. ಅದಕ್ಕೆ ನಾವು ಬಾಗಿಲ ಬಡಿಲಿಕ್ಕೆ ಹೋಗ್ಲಿಲ್ಲ. ಇರ್ಲಿ ಬಿಡು, ಏನಾಗಂಗಿಲ್ಲ. ಮತ್ತು ಊರಿಗೆ ಹೋಗಿದ್ದೆ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಯಾರ ಕೈಯಂದು. ಇಲ್ಲೇ ಮಲ್ಲೇನ ಗುಡಿಗೆ ಹೋಗಿ ಒಂದಿಷ್ಟು ಅಭಿಷೇಕಕ್ಕೆ ಏನಾರ ಬರೆಸಿ ಬಂದ್ಬಿಡು, ಅಷ್ಟೇ ಮಾಡ್ತೀನಿ ರೀ ಮಮ್ಮಿ. ನಡಿವಾ, ಬೇವ್ ಹಾಕೊಂಬರ್ಲೆ ಕುಡಿಯಕಂತೀರ ಅಂತ. ಹಾಂ ರೀ, ಇಲ್ಲಾಂದ್ರೆ ಯಾರಿಗಾರು ಹೇಳ್ಬಿಡ್ರಿ, ಶ್ರುತಿ ಇಲ್ಲ ಅಂತ ಅಂದ್ಕೊಡ್ತಾ. ತಗೋರಿ ಮಮ್ಮಿ, ನೀವೆಲ್ಲದ್ದು ಓದ್ತೀರಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಶುಭ ತರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.